शांति शक्ति चक्री चनंदकी श्रीमान नारायणो विष्णुर्वासुदेवो विरक्षतो वनमाली गदी शांति शक्ति चक्री चनंदकी श्रीमान नारायणो विष्णुर्वासुदेवो विरक्षतो वनमाली गदी शांति शक्ति चक्री चनंदकी श्रीमान नारायणो विष्णुर्वासुदेवो विरक्षतो वासुदेवो विरक्षतो ओम नमः इति। राघवेंद्र महाराज के जय। राघवेंद्र महाराज के जय। ನಮ್ಮ ಟ್ರಸ್ಟ್ನವರು ಇನ್ಮೇಲೆ ಜಾಸ್ತಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದೆ ನಾವು ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲರೂ ಭಾಗವಹಿಸಬೇಕು. ತಮ್ಮ ತನು ಮನ ಧನ ಹೆಚ್ಚಾಗಿ ನಮಗೆ ಸಪೋರ್ಟ್ ಮಾಡಬೇಕು. ಹಾಗಾಗಿ ಇನ್ನು ಮುಂದೆ ಮೇಡಮ್ ಅವರು ಆಗಲೇ ಭರವಸೆ ಕೊಟ್ಟಿದ್ದಾರೆ. ಮೊನ್ನೆ ನಮ್ಮ ಶಾಸಕರನ್ನ ಕರ್ಕೊಂಡು ಇನ್ನು ಮುಂದೆ ನಾವು ಏನೇನು ಕಾರ್ಯಕ್ರಮ ಮಾಡ್ತೀವಿ ಅದರಲ್ಲೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎರಡೆರಡು ಮಾತು ಹೇಳ್ಬಿಡಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇಲ್ಲ ಸರಿ ಇದೆ, ವರ್ಕ್ ಆಗಲ್ಲ, ಅದು ವರ್ಕ್ ಆಗಲ್ಲ. ಎಲ್ಲರಿಗೂ ನಮಸ್ಕಾರ. ಇವತ್ತು ಗುರುವಾರ ರಾಘವೇಂದ್ರ ದೇವಸ್ಥಾನಕ್ಕೆ ಬಂದಿದ್ದೀರಾ ಎಲ್ಲರೂ. ರಾಘವೇಂದ್ರ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ. ನೀವೇನೇನು ಅಂದ್ಕೊಂಡಿದ್ದೀರೋ ಎಲ್ಲರೂ ರಾಯರು ನಿಮಗೆಲ್ಲರಿಗೂ ನನಗೂ ಸೇರಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಕ್ರಪಾಣಿ ಸರು ನಿಜವಾಗ್ಲೂ ಒಂದು ಅವಕಾಶ ಕೊಟ್ಟಿದ್ದಾನೆ ದೇವರು ಅಂತ ಹೇಳಬೇಕು. ಅಲ್ಲಿ ರಿಟೈರ್ಡ್ ಆದಮೇಲೆ ಹೌದು ದೇವರು ನೋಡಿ ಅವ್ರ ಕೈಲಿ ಪೂಜೆ ಮಾಡಿಸ್ಕೊಳ್ಳೋದು ಅಂತ ಇತ್ತು. ಮತ್ತು ಅದಕ್ಕೆ ಪಾತ್ರದಾರರು ಫಸ್ಟು ಸುರೇಶಣ್ಣ, ಮಹೇಶಣ್ಣ, ಮತ್ತು ಜೀನಣ್ಣ ಅವರು, ಮಂಜುನಾಥ್ ಅವರು ಎಲ್ಲರೂ ಸೇರಿ ಇದನ್ನ ಮಾಡಬೇಕು ಅಂತ ದೇವಾಲಯವನ್ನು ಕಟ್ಟಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದು ಒಂದು ದೇವಾಲಯ ಮಾಡಿದ್ದಾರೆ. ಇದು ಎಲ್ಲರೂ ನೋಡಿ ನನಗೆ ಖುಷಿ ಆಗ್ತಿದೆ. ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಅಂದ್ಬಿಟ್ಟು, ಇಷ್ಟೊಂದು ಜನ ರಾಘವೇಂದ್ರ ದೇವಸ್ಥಾನ ಗುರುವಾರ ಸೇರಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ 35 ವರ್ಷದಲ್ಲಿ ಅದು ದೇವರು ಸಂಕಲ್ಪ ಮಾಡಬೇಕು. ಅದು ಯಾವಾಗ ಟೈಮಲ್ಲಿ ಯಾವ ಟೈಮಲ್ಲಿ ಆಗಬೇಕು ಅದೇ ಟೈಮಲ್ಲಿ ಆಗೋದು. ನಾವೇನೇ ಪ್ರಯತ್ನ ಮಾಡ್ರೂ ಆ ಸಮಯ ಬಂದ್ಬಿಟ್ರೆ ಯಾರನ್ನೂ ಏನು ತಡೆಯೋಕ್ಕಾಗಲ್ಲ ಅಂತಾರಲ್ಲ, ಇದೊಂದು ಉದಾಹರಣೆ ಅಂತ ಅನ್ಸುತ್ತೆ. ಇಷ್ಟು ವರ್ಷದಿಂದ ಈಗ ಆಗಬೇಕು ಅಂತಂದ್ರೆ ದೇವರು ಸಂಕಲ್ಪ ಇರಲೇಬೇಕು. ಪವಾಡನ್ನು ಅವ್ರ ಆಶೀರ್ವಾದ ಇದ್ರೇ ನಾವು ಇದನ್ನೆಲ್ಲ ಮಾಡೋಕ್ಕಾಗೋದು. ಯಾಕಂದ್ರೆ ನಾವೆಲ್ಲ ಬೇರೆ ಮನುಷ್ಯರು ಪುಣ್ಯವಂತರ. ದೇವರು ಏನು ಅನ್ಕೊಂಡಿರ್ತಾನೋ ಅದನ್ನ ನಮ್ಮ ಕೈ ಮಾಡಿಸ್ತಾನೆ ಅಲ್ವಾ. ಹಂಗಾಗಿ ಮಾಡಿಸಿದಾನೆ. ನೀವೆಲ್ಲರೂ ಬಂದು ಇಲ್ಲಿ ಸೇರಿರೋದು ನಿಜವಾಗ್ಲೂ ತುಂಬಾ ಖುಷಿ ಅನಿಸಿದೆ. ನಿಮ್ಮ ಆಶೀರ್ವಾದ ಎಲ್ಲರೂ ನಮ್ಮೆಲ್ಲ ಇರಲಿ. ಯಾಕಂದ್ರೆ ಶಾಸಕರು ಹೇಳಿದ್ದಾರೆ, ಶಾಸಕರು ಹೋದ್ವಾರ ಬಂದಾಗ ನೋಡ್ಬಿಟ್ಟು ಹೇಳಿದ್ರು ಮಾಡೋಣ ಅಂತ ಹೇಳ್ಬಿಟ್ಟು. ನಿಮ್ಮ ಆಶೀರ್ವಾದ ಶಾಸಕರಿಗಾಗಲಿ ನಮಗಾಗಲಿ, ನಮ್ಮ ಆಶೀರ್ವಾದನ ನಮ್ಮ ಶಾಸಕರಿಗಾಗಲಿ ಮತ್ತು ನಮಗಾಗಲಿ ಬೇಕೇ ಬೇಕು. ಹಾಗಾಗಿ ಎಲ್ಲರೂ ನಮ್ಮ ಜೊತೆ ಇರ್ತೀರಾ ಅಂತ ನಾನು ಭರವಸೆ ಇಟ್ಕೊಂಡಿದ್ದೀನಿ. ಇದು ದೇವಾಲಯ ಇನ್ನೂ ಮಟ್ಟಕ್ಕೆ ಹೋಗಬೇಕು. ಈಗ ಆಗಸ್ಟಲ್ಲಿ ಆರಾಧನೆ ಅಷ್ಟರಲ್ಲಿ ಅಯ್ಯಪ್ಪ ಮಾಡಿಸ್ಕೊಳ್ಳೋದಿಲ್ಲ, ಖಂಡಿತ ಮಾಡಿಸ್ಕೊಳ್ತಾನೆ. ನಮ್ಮ ಕೈಯಲ್ಲಿ ನಮ್ದೇನೂ ಇಲ್ಲ. ಶಾಸಕರಿಗೂ ಮತ್ತು ಇನ್ನೊಂದು ಒಮ್ಮೆ ಈ ಥರ ಸಂಜೆ ಟೈಮಲ್ಲೇ ಕರ್ಕೊಂಬಂದು ನೋಡಿ ಅಷ್ಟರಲ್ಲಿ ಆದರೆ ಹಾಗಾಗಿ ದೇವಾಲಯ ಮಾಡಿಬಿಟ್ಟು ನಾವು ಅವನು ಇಲ್ಲೇ ಪ್ರಸಾದ ತಗೋಣ ಅಂತ ನನ್ನ